ಇವನು ಶಿವಾಜಿನಗರದ ಶಫಿ ಸರ್. ಇವನು ಇಲ್ಲಿಗಲ್ ಆಕ್ಟಿವಿಟಿ ಸಿಟಿಯಲ್ಲಿ ಎಲ್ಲ ಕಡೆ ನಡೀತಾ ಇದೆ ಸರ್. ಬಾಂಬೆ ಅಂಡರ್ವರ್ಲ್ಡ್ ಲಿಂಕ್ ಇದೆ ಸರ್. ಹೇಳು ಸರ್. ದಿನ ಅವನ ಮಗನ ಸ್ಕೂಲಿಂದ ಅವನೇ ಕರ್ಕೊಂಡ್ ಬರೋದು, ಅವನೇ ಕರ್ಕೊಂಡು ಹೋಗೋದು ಸರ್. ಆ ಸಮಯದಲ್ಲಿ ನಾವು ಎನ್ಕೌಂಟರ್ ಮಾಡ್ಬೋದು ಸರ್. ಸರ್ ಶಿರೋಜ್ಕೋ तो चले क्या? ठीक है सर, रूम उधर है. ನಿಮ್ಮಿಂದ ನಮ್ ಬ್ಯಾಂಕ್ ರೆಪ್ಯುಟೇಷನ್ ಹಾಳಾಗಿ ಡೆಪಾಸಿಟರ್ಸ್ ದುಡ್ಡು ವಾಪಸ್ ಕೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿದ್ದೀರಾ. ನೀವು ಕೊಟ್ಟಿರೋ ಶೂರಿಟಿಗೆ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂನೇ ಇಲ್ಲ. ಇವನೊಬ್ಬ ನಮ್ ಬುಡಕ್ಕೆ ಬೆಂಕಿ ಬಿದ್ದೈತೆ, ಇವನ್ ಮ್ಯಾಚ್ ಬಾಕ್ಸ್ ಕೇಳಕ್ ಬಂದವನೆ. ಯೋ ಚೇರ್ಮನ್, ಸುಮ್ನೆ ಯಾಕಯ್ಯ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಿನಗ್ ಬರ್ಬೇಕಾಗಿರೋ ಕಮಿಷನ್ ಬಂದೇ ಬರುತ್ತಲ್ಲ. ನನಗೆ ಕಮಿಷನ್ ಬೇಡ, ಪರ್ಸೆಂಟೇಜ್ ಬೇಡ. ನೀವು ತಗೊಂಡಿರೋ 500 ಕೋಟಿನ ವಾಪಸ್ ಕೊಟ್ಬಿಡಿ. ನೋಡಿ, ನಾನು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ವಾಪಸ್ ಬರೋಷ್ಟರಲ್ಲಿ ಕ್ಯಾಶ್ ರೆಡಿ ಇರ್ಬೇಕು. ನೀನೇನಾದ್ರೂ ನಿನ್ನ ಸೆಕ್ಷನ್ ಬುದ್ಧಿ ತೋರಿಸ್ದೆ ತಗ್ಲಾಕೋತೀಯ. ನನ್ನ ಜಾಗ್ರತೆಯಲ್ಲಿದ್ದೀನಿ. ಅರೆ ಅದು ಯಾಕಷ್ಟು ದೊಡ್ಡ ಮಾತಾಡ್ತೀರಾ? ನಿಮ್ ದುಡ್ಡು ನಿಮ್ಗೆ ಸಿಗುತ್ತೆ ನೋಡಿ. ಅಲ್ಲಿವರೆಗೂ ಇದಿಟ್ಕೊಳ್ಳಿ. ಮೊದಲೇ ನಿಮ್ಗೆ ಕೊಟ್ಟಿದ್ದೀನಲ್ವಾ, ಹೋಗಿ. ಬಾವಾ, ನಿಮ್ಮಿಬ್ರು ಹೆಸರಲ್ಲಿ 400 ಎಕರೆ ಜಾಗ ತಗೊಂಡಿದೀವಲ್ಲ ದೇವನಹಳ್ಳಿಯಲ್ಲಿ, ಮಾರ್ಬಳ್ಳ. ಶಂಕರ್, ಅವನಿಗೆ ನಿಜವಾಗ್ಲೂ ಹಣ ವಾಪಸ್ ಕೊಡ್ಬೇಕಾ? ಕೊಡ್ಬೇಕು. ತಗೊಂಡಿದ್ವಲ್ಲ, ಕೊಡ್ಬೇಕು. ಒಂದು ಕಡೆ ಅವರ್ದ ಟಾರ್ಚರು, ಇನ್ನೊಂದು ಕಡೆ ನಿನ್ ಟಾರ್ಚರು. ಯಾವಾಗಲೂ ದುಡ್ಡು ಕೊಡ್ಬೇಕಾ ಅಂತ ನನ್ನ ತಲೆ ತಿಂತಾ ಇದೆಯಲ್ಲ. ಮಾಡ್ತೀನಿ, ಮಾಡ್ಬೇಕು. ಆ ಚೇರ್ಮನ್ ನನ್ನ ಮಗನ ಏನಾದ್ರೊಂದು ಮಾಡ್ಬೇಕು. ಸಾಯಿಸ್ಬಿಡ್ತೀನಿ ನನ್ನ ಮಗನ. ಮಾತಾಡ್ತಾ ಇರೋದು ಶಂಕರ್, ಸೆಕ್ಷನ್ ಶಂಕರ್. ಮಾಡ್ತೀನಿರೋ, ಸೆಕ್ಷನೇ ಇರಲ್ಲ. ಒಂದು ದಿನ ಕಾಫಿ ಕುಡ್ದೆ ಇರಕ್ಕಾಗಲ್ಲ. ಫೋನ್ ಬಾಬಾ. ಮಾತಾಡು. ಬ್ಯಾಂಕು ಹೇಳ. ಕ್ಯಾಶ್ ರೆಡಿ ಇದೆಯಾ? ಯಾಕೋ ಹುಚ್ಚಿನ ತರ ಓಡಿಸ್ತೀಯಾ? ನೆಟ್ಗೋಡ್ಸು. ಕ್ಯಾಶ್ ರೆಡಿ ಆಯ್ತಾ? ಯಾರ ಹತ್ರ ಎಲ್ಲಿ ಕಳಿಸ್ಬೇಕೋ ಹೇಳ. ನಾನು ಯಾರನ್ನೂ ನಂಬಲ್ಲ. ಈ ಸಲ ಕ್ಯಾಶ್ ತಗೊಳಕ್ಕೆ ನಾನೇ ಬರ್ತೀನಿ. ನಾನು ಎಲ್ಲಿಗೆ ಬರ್ಬೇಕು ಹೇಳು. ಬ್ಯಾಂಕ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಹಣೆ ಬರಹ ಬರೆಯೋವನು ಬ್ರಹ್ಮ, ಅದನ್ನ ಬದಲಾಯಿಸೋನು ಸೆಕ್ಷನ್ ಶಂಕರ್ ಅಂತ ಪ್ರೂವ್ ಆಗೋಯ್ತು. ಸರ್, ಒಂದ್ ಸೆಕ್. ಸರ್, ಗುಡ್ವಿಲ್ ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್. ಗಾಡಿಗೇನು ಡ್ಯಾಮೇಜ್ ಇಲ್ಲ ಸರ್. ನೋಡಿದ್ರೆ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅನ್ಸುತ್ತೆ.
ಫಾರ್ಮಾಲಿಟೀಸ್ ಫಿನಿಶ್ ಮಾಡಿ. ಎಸ್ ಸರ್. ಹಾ ಹೇಳಿ. ಏ ಕವಿತಾ, ಹರಿ ನೋಡ್ದ್ಯಾ? ಏನೇ ಪ್ರಯೋಜನ? ಅವ್ನು ಇಲ್ದೇ ಇರ್ಬೇಕಾದ್ರೆ ಅವನ ಬಗ್ಗೆ ಮಾತಾಡ್ತೀಯಾ, ಮುಂದೆ ಬಂದ್ರೆ ಮನ್ಸಲ್ಲಿರೋದನ್ನ ಹೇಳ್ಕೊಳಲ್ಲ. ಹಾಗಲ್ಲ ಕಣೆ, ಧೈರ್ಯ ಸಾಕಾಗ್ತಿಲ್ಲ. ಇಂಥ ವಿಷಯನೆಲ್ಲ ಸ್ಟ್ರೇಟ್ ಆಗಿ ಹೇಳ್ಬೇಕಂತಿಲ್ಲ. ಹರಿ ಯಾರ್ ಮಾತು ಕೇಳ್ತಾನೋ ಅವ್ರ ಹತ್ರ ಕೂಡ ಹೇಳ್ಬಹುದು. ಏಯ್ ಬಂದ್ರೆ ಬೆಲ್ಲಾಯ್ತು, ಪ್ರಾಕ್ಟಿಕಲ್ಸ್ ಹೋಗೋಣ. ಬಾರೆ. ನೀವ್ ಹೋಗ್ರೆ ನಾನ್ ಬರಲ್ಲ. ನಡಿಯ. ಎಸ್ ಸರ್. ಏನ್ ಮತ್ತೆ ಪ್ರಾಬ್ಲಮ್? ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ಹೇಳಿ. ನಾನು ಏನೋ ಕಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನು? ಈ ವಿಷಯನ ಹರಿ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿಮಗ್ ಫೋನ್ ಮಾಡಿದ್ದೀನಿ. ಒಂದ್ ನಿಮಿಷ. ಅಲ್ಲಿ ಏನ್ ನಡೀತಾ ಅಲ್ಲಿ ಒಳಗೆ ಏನು ಹೇಳೋದ್ ಬೇಡ, ಎಸ್ಪೆಷಲಿ ಹರಿಗೆ. ನನ್ಕಿನ್ನ ಕೋಪಿಷ್ಟ ಏನ್ ಮಾಡ್ತಾನೋ ಗೊತ್ತಿಲ್ಲ. ಬಾ. ಹಲೋ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾ ಇದ್ರು ಅದೇ ಪೊಸಿಷನ್ ಅಲ್ಲಿ ಈ ಕ್ಷಣ ಇಲ್ಲಿ ಬರ್ಬೇಕು. ಆಹಾ, ಏನ್ ಒಗ್ಗಟ್ಟು. ಯಾಕ್ರಿ, ಯಾಕೆ ಕೂಗಾಡ್ತಾ ಇದ್ದೀರಾ? ಅಲ್ಲ ಹಿಂದೋಗ್ತಾ ಇರ್ಬೇಕು. ಇವರು ಏನ್ ಮಾಡ್ಕೊಂಡ್ ಬಂದಿದೀಯ ನೀನು? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಕೇಳಿರೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ. ಬಂದಿರೋದು ACP ವರ್ಧನಾಯಕ. ಅಂಡರ್ಸ್ಟ್ಯಾಂಡ್? ಯಾರು ನೀವು? ಏಯ್, ನಿಮ್ಮ ಅಪ್ಪ. ಈ ವ್ಯಕ್ತಿಗೆ ಬೇರೆ ಐಡೆಂಟಿಫಿಕೇಶನ್ ಇಲ್ವಾ? ಏಯ್, ನಾನು ಯಾರಂತ ನಿನ್ಗೇನೋ ಗೊತ್ತು. ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನ, ರೌಡಿಗಳನ್ನ ಗಡಗಡ ಅಂತ ಆಗ್ಲಿ ಆಗ್ಲಿ ಆಗ್ಲಿ, ಅದು ಸಾಕು, ತುಂಬಾ ಆಗ್ಬಿಡುತ್ತೆ. ಈ ಮನೆ ಯಜಮಾನ ನೀವೇನಾ? ಯಜಮಾನ ನಾನೇ. ಮದುವೆ ಆಗಿದ್ಯಾ? ಆಗಿದೆ. ಎಷ್ಟು ಜನ ಹೆಂಡ್ತಿಯರು? ಉತ್ತರ. ಒಬ್ಳೆ ಹೆಂಡ್ತಿ, ಅವಳಿಗಿಬ್ರು. ಏನಿಬ್ರು ಮಕ್ಳೇ. ತಾವ್ಯಾರು? ರೀ, ಉತ್ತರ. ಈ ಮನೆ ದೊಡ್ಡ ಮಗ ಇದ್ದಾನಲ್ಲ, ಅವನು ಸ್ವಲ್ಪ ಲೂಸ್. ನಾನು ಅವನ್ ಹೆಂಡ್ತಿ. ಇದು ಹೊರಾಗಿಲ್ಲ ಸರ್. ನಮ್ಗೇನ್ ಪ್ರಶ್ನೆ ಇಲ್ವಾ? ಪ್ರಶ್ನೆನೇ ತಾವ್ ತಾನೆ. ಕೇಳಿರೋ ಪ್ರಶ್ನೆಗೆ ಸ್ವಲ್ಪ ಉತ್ತರನ ಕೊಡ್ತೀರಾ ತಾವು? ಹಾ. ಇವ್ರ್ಯಾರು? ಫ್ರೆಂಡ್. ಪಟ್ ಅಂತ ಉತ್ತರ ಕೊಡ್ಬೇಕು. ಯಾರಿದು? ಫ್ರೆಂಡ್. ಇವ್ರ್ಯಾರು? ಅಮ್ಮ. ಅದ್ಯಾರು? ಅಪ್ಪ. ಅವ್ರ್ಯಾರು? ಅತ್ಗೆ. ಅವಳ್ಯಾರು? ನಾನ್ ಲವ್ ಫ್ರೆಂಡ್. ಹರಿಶ್ಚಂದ್ರ ನಾಯಕ್ರೆ, ಏನೋ ಲ ಅಂತ ಹೇಳಿ ಕಟ್ ಮಾಡ್ದಾಗಿತ್ತು ಸ್ವಲ್ಪ. ಫ್ರೆಂಡ್ ಅಷ್ಟೇ. ಏನ್ ನಡೀತಾ ಇದೆ ಇಲ್ಲಿ? ಏನೋ ಕೇಳ್ತಾ ಇದಾರ. ಅದಕ್ಕೆ ಹೋಗಿ ಹೇಳಪ್ಪ. ಹೇಳು. ಅದ್ಗೆ ಏನಿಲ್ಲ, ಅದ್ಗೆ ಜಸ್ಟ್ ಫ್ರೆಂಡ್ ಅಷ್ಟೇ. ಅದು ಏನ್ ಬೆಬ್ಬೆ ಬೆಬ್ಬೆ ಅಂತಿದ್ಯಾ? ಸರಿ ಬಗಳು. ಬಗಳು. ಏನ್ ಹೇಳ್ಬಿಡ. ಹೇಳು. ಇಲ್ಲಣ್ಣ, ಬರೀ ಫ್ರೆಂಡ್ ಅಷ್ಟೇ. ಏನ್ ಫ್ರೆಂಡ್ ಅಷ್ಟೇ ಲಪ್ಪ ಅಂತ ಇದೆಯಾ? ಏನ್ ಬೆಬ್ಬೆ ಬೆಬ್ಬೆ ಅಂತಿದೆ ಇಲ್ಲಿ? ಏನ್ ಅನ್ಕೊಂಡ್ಬಿಟ್ಟಿದೀರಾ ನೀವಲ್ಲ? ನನಗೇನ್ ಭಯನಾ? ಓಹೋ. ಇವ್ಳ ಪಕ್ಕ ನಿಂತ್ಕೊಳ್ಳೋದಕ್ ಭಯನಾ? ಇಲ್ಲ ಕೈ ಹಾಕೊಳ್ಳೋದಕ್ ಭಯನಾ? ಇಲ್ಲಾಂದ್ರೆ ಐ ಲವ್ ಯು ಅಂತ ಹೇಳೋದಕ್ ಭಯನಾ? ಹೇಳು ಮತ್ತೆ ಐ ಲವ್ ಯು ಅಂತ. ಇವಾಗ ಹೇಳಿದ್ನಲ್ಲ. ಅಯ್ಯ ನಿನ್ನ ಅಜ್ಜಿಲೇ. ಹೇಳು ಐ ಲವ್ ಯು ಅಂತ ಹೇಳಿದ್ನಲ್ಲ. ಅವಳಿಗೆ ಕೇಳು. ಐ ಲವ್ ಯು ಅಂತ ಹೇಳಿದ್ನಲ್ಲ. ಕರೆಕ್ಟ್ ಹೇಳು. ಐ ಲವ್ ಯು.